ಸ್ವಾಮಿ ಅಂತೇಳಿ ಕರ್ನಾಟಕ ಮಾದಿಗ ದಂಡೋರ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿದ್ದಾರೆ ನಮ್ಮ ಸಿದ್ದರಾಜ್ ಅವರು. ಇದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 6 ತಿಂಗಳಿಂದ ಪ್ರವಾಸ ಮಾಡಿ ನಮ್ಮ ದಲಿತ ಸಮುದಾಯದಲ್ಲಿ ಯಾರಿದ್ದಾರೆ ಅವರಿಗೆಲ್ಲರೂ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡಿ ಜಾಗೃತಿ ಕಾರ್ಯಕ್ರಮ ಮಾಡಿ ಇವತ್ತು ರಾಜ್ಯದ ಕಾರ್ಯಕ್ರಮದಲ್ಲಿ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸಮುದಾಯದ ಮಾದಿಗ ಆದಿಜಾಂಬವ ಸಮುದಾಯ ಪರವಾಗಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮುದಾಯದ ಜನ ಎಲ್ಲ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸಹಕಾರ ಮತ್ತು ಪ್ರೋತ್ಸಾಹದಿಂದ ಮತ್ತು ಸರ್ಕಾರದ ಒಂದು ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ದಲಿತ ಸಮಾಜಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಏನು ಕೊಟ್ಟಿದ್ದಾರೆ, ಅವರ 18 ವ್ಯಾಲ್ಯೂಮ್ಗಳೇನಿದ್ದಾವೆ ಅದನ್ನೆಲ್ಲ ತಲುಪುವಂಥ ಕೆಲಸವನ್ನು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋಗಬೇಕು. ಪ್ರತಿಯೊಬ್ಬರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ ಸಂವಿಧಾನವನ್ನು, ಅದು ಜಾಗೃತಿ ಮಾಡಿದರೆ ಮಾತ್ರ ಈ ಸಮಾಜಕ್ಕೆ ಒಂದು ದಾರಿ ಬರುತ್ತೆ. ಇಲ್ಲಾಂದರೆ ಈ ಸಮಾಜನ ನಾವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಒಂದೇ ಮಾತು, ನನ್ನ ಮೂರ್ತಿಯನ್ನು ಪೂಜೆ ಮಾಡಬೇಡಿ, ನಾನು ಸಂವಿಧಾನ ಬರೆದಿದ್ದೀನಲ್ಲ ಅದು ಜಾಗೃತಿ ಮಾಡಿ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಹೇಳಿದ ಬಾಬಾ ಸಾಹೇಬ್ ಅಂಬೇಡ್ಕರ್, ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಯುವರ್ ಕಮ್ಯುನಿಟಿ ಅಂಡ್ ಗೋ ಬ್ಯಾಕ್ ಟು ದಿ ಟೆನ್, ಪೇ ಬ್ಯಾಕ್ ಟು ದಿ ಟೆನ್ ಅಂತ ಹೇಳಿದ್ದಾರೆ. ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯಿಂದ ಪೂಜೆ ಆಗಬಾರ್ದು, ನಾನು ಬರೆದಂಥ ಸಂವಿಧಾನವನ್ನು ಓದಿ ಅದನ್ನು ನಮ್ಮ ಸಮಾಜಕ್ಕೆ ತೊಗೊಂಬನ್ನಿ, ನಾನು ರಥವನ್ನು ಎಳ್ಕೊಂಬಂದಿದ್ದೀನಿ, ಆ ರಥವನ್ನು ಮುಂದೆ ತನ್ನಿ, ಹಿಂದೆ ತಳ್ಳಬೇಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಸಮಾಜ ಇವತ್ತೇನು ದಲಿತ ಸಮುದಾಯ ಅಂತೇನಿದ್ದಾರೆ ಅದು ಸಮಾಜದಲ್ಲಿ ಬರುವಂಥ ಎರಡೇ ಜಾತಿಗಳು ಛಲವಾದಿ ಮತ್ತು ಮಾದಿಗ ಸಮಾಜ. ಎಡಬಳ ಅನ್ನೋದನ್ನು ಬಿಟ್ಟು ಸಂವಿಧಾನವನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಈ ರಾಜ್ಯದಲ್ಲಿ ನಾವೆಲ್ಲ ಸೇರಿ ಮಾಡಿದರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಒಂದು ಶಕ್ತಿ ತುಂಬ ಕೆಲಸ ಆಗುತ್ತೆ. ನಮ್ಮಲ್ಲಿ ವಿಂಗಡಣೆ ಆದರೆ ಈ ರಾಜ್ಯದಲ್ಲಿ ಈ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಇದಿಲ್ಲ, ಅಸ್ತಿತ್ವ ಇರಲ್ಲ, ಜಾಗೃತಿ ಮೂಡಿಸುವಂಥವ್ರು ಯಾರಿಲ್ಲ ಬಾಬಾ ಸಾಹೇಬ್ ಬಿಟ್ಟರೆ. ಅದಕ್ಕೆ ಈ ಎಡಬಲ ಅನ್ನೋದು ಬಿಟ್ಟು ಛಲವಾದಿ ಮತ್ತು ಮಾದಿಗ ಸಮುದಾಯ ಒಂದಾದರೆ ಮಾತ್ರ ಮುಂದಿನ ಜೀವನದಲ್ಲಿ, ಮುಂದಿನ ರಾಜಕೀಯ ರಂಗದಲ್ಲಿ ಈ ರಾಜ್ಯದಲ್ಲಿ ನಾವೇ ಮುಖ್ಯಮಂತ್ರಿ ಆಗ್ತೀವಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ, ಜಗಜೀವನ್ ರಾಮ್ನ ಮುಖ್ಯಮಂತ್ರಿ ಮಾಡಲಿಲ್ಲ. ಅದಕ್ಕೆ ನಾವು ಜಾಗೃತಿ ಆದರೆ ಮಾತ್ರ ಈ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುವ ಮಟ್ಟಕ್ಕೆ ಈ ಸಮಾಜ ತುಳಿತಕ್ಕೊಳಪಟ್ಟ ಸಮಾಜ ಬರುತ್ತೆ ಅಂತೇಳಿ ನಾನು ಈ ಎಲ್ಲರ ಪರವಾಗಿ, ನನ್ನ ಸಮಾಜದ ಪರವಾಗಿ, ದಲಿತರ ಪರವಾಗಿ, ಎಲ್ಲರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ.